ಛೇ 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 ಬಿಳಿ ಬಟ್ಟೆ ಎಲ್ಲ ಕೆಸರಾಗ್ಬಿಟ್ಟಿದೆಯಲ್ಲ. ನಿಮ್ಮ ಬಟ್ಟೆ ಥರ ನಿಮ್ಮ ಬದುಕು ಪರಿಶುದ್ಧ ನಿರ್ಮಲವಾಗಿರ್ಬೇಕು ಅಂತ ಬಯಸೋರು ಈಗ ಕೆಸರಿನ ಕಲೆ ಆಗೋಯ್ತಲ್ಲ. ನನಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ಇನ್ನು ನಿಮಗೆ ಹೇಗಾಗ್ತಿರ್ಬೇಕು? ಒಂದು ಜೊತೆ ಬಿಳಿ ಬಟ್ಟೆ ತಗೊಳ್ಳಿ. ಇನ್ಮೇಲಾದರೂ ಹುಷಾರಾಗಿರಿ. ಇಲ್ಲದೆ ಹೋದರೆ ಇವತ್ತು ನಿಮ್ಮ ಬಟ್ಟೆ ಮೇಲೆ ಬಿದ್ದಿರೋ ಕೆಸರು ನಾಳೆ ನಿಮ್ಮ ಜೀವನದ ಮೇಲೆ ಬೀಳುತ್ತೆ. ಹುಷಾರ್. ರೀ, ಯಾರ್ರೀ ಅವನು? ಬಾಯಿಗೆ ಬಂದಾಗೆಲ್ಲ ಮಾತಾಡ್ ಹೋದ್ನಲ್ಲ, ಸುಮ್ಮನೆ ನಿಂತಿದ್ದೀರಾ? ನಿಮ್ ವಯಸ್ಸಿಗೂ ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾನಲ್ಲ, ಏನಾರು ಹೇಳಿ ಅವನ್ಗೆ. ರೋಜಾ, ಕೆಸರ ಮೇಲೆ ಕಲ್ಲು ಎಸೆದೇ ಇದ್ರು ಅದು ನಮ್ಮ ಮೇಲೆ ಬಿದ್ದಿದೆ. ಇನ್ನು ನಾವು ಕಲ್ಲು ಎಸೆದ್ರೆ ಮತ್ತೆ ಹಾರುತ್ತಲ್ವ, ಅದೆಲ್ಲ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅಪ್ಪಾರ, ನಿಮ್ಮನ್ನ ಹಿಂಗೆ ನೋಡ್ಲಿಕ್ಕೆ ಆಗವಲ್ತ್ರಿ. ಅವ್ನು ಹೋಗಿ ಒಂದು 4 ಬಾರಿಸಿ ಬಂದ್ಬಿಡ್ತೀನಿ. ಅವೆಲ್ಲ ಏನು ಬೇಡ, ಸುಮ್ಮನೆ ಇರು.